ಮಕ್ಕಳೇ, ಇಂದು ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಶುದ್ಧವೇ ಎಂಬ ಅಧ್ಯಾಯದಲ್ಲಿ ಬರುವಂತಹ ಒಂದು ಚಟುವಟಿಕೆಯನ್ನು ಮಾಡೋಣ. ಮಕ್ಕಳೇ, ನೀವು ನಿಮ್ಮ ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಎಲ್ಲಿಂದ ತಗೊಂಡ್ಬರ್ತೀರಿ? ಮಾರುಕಟ್ಟೆಯಿಂದ ತಗೊಂಡ್ಬರ್ತೀರಿ. ಹೌದು. ಅಂದರೆ ಏನೇನು ತಗೊಂಡ್ಬರ್ತೀರಿ? ಹಾಲು, ಬೆಣ್ಣೆ, ತುಪ್ಪ, ಎಣ್ಣೆ ಮತ್ತು ಬೆಲ್ಲ, ಸಕ್ಕರೆ, ಜೇನುತುಪ್ಪ, ಹೀಗೆ ಹಲವಾರು ವಸ್ತುಗಳನ್ನು ಏನು ಮಾಡ್ತೀರಿ? ನೀವು ಮಾರುಕಟ್ಟೆಯಿಂದ ತಗೊಂಡು ಬರ್ತೀರಿ. ಹಾಗಾದರೆ ಆ ವಸ್ತುಗಳು, ನೀವು ನಿಮ್ಮ ಮನೆಗೆ ತರುವಂತಹ ಆ ವಸ್ತುಗಳು ಎಷ್ಟರ ಮಟ್ಟಿಗೆ ಶುದ್ಧವಾಗಿದ್ದಾವೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಈಗ ಈ ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ತಿಳಿದುಕೊಳ್ಳೋಣ. ನಿಮ್ಮ ತರಗತಿಯಲ್ಲಿರುವಂತಹ ಎ, ಬಿ, ಸಿ ಎಂಬ 3 ವಿದ್ಯಾರ್ಥಿಗಳಿಂದ ನಾನು ಟೀ ಪೌಡರ್ನ ಏನು ಮಾಡಿದ್ದೇನೆ? ತರಿಸಿದ್ದೇನೆ. ಇದು ಎ ವಿದ್ಯಾರ್ಥಿಯ ಮನೆಯಿಂದ ಬಂದಿರುವಂತಹ ಟೀ ಪೌಡರು. ಇದು ಬಿ ವಿದ್ಯಾರ್ಥಿಯು ತನ್ನ ಮನೆಯಿಂದ ತಂದಿರುವಂತಹ ಟೀ ಪೌಡರು. ಇದು ಸಿ ವಿದ್ಯಾರ್ಥಿಯು ತನ್ನ ಮನೆಯಿಂದ ತಂದಿರುವಂತಹ ಟೀ ಪೌಡರ್ ಆಗಿದೆ. ಹಾಗಾದರೆ ಈ ಪೌಡರ್ಗಳು ಎಷ್ಟರ ಮಟ್ಟಿಗೆ ಶುದ್ಧ ಇದ್ದಾವೆ ಮತ್ತು ಏನಾದರೂ ಇದರಲ್ಲಿ ಕಲಬೆರಕೆ ಆಗಿದೆಯಾ ಅಂತಕ್ಕಂಥದ್ದನ್ನು ಏನು ಮಾಡೋಣ? ನಾವೀಗ ಪರೀಕ್ಷಿಸೋಣ ಮಕ್ಕಳೇ. ಹಾಗಾದರೆ ಈ ಒಂದು ಚಟುವಟಿಕೆ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಏನಪ್ಪಾ ಅಂದರೆ, ಇಲ್ಲಿ ನಾನು 100 ml ಬೀಕರನ್ನು ತೆಗೆದುಕೊಂಡಿದ್ದೇನೆ. 3 ಮನೆಯಿಂದ ಟೀ ಪೌಡರ್ನ ತರಿಸಿದ್ದೇನೆ ಮತ್ತು 250 ml ಬೀಕರ್ನಲ್ಲಿ ನಾನು ಏನು ಮಾಡಿದ್ದೇನೆ? ನೀರನ್ನು ತೆಗೆದುಕೊಂಡಿದ್ದೇನೆ ಮಕ್ಕಳೇ. ಹಾಗಾದರೆ ಚಟುವಟಿಕೆಯನ್ನು ಪ್ರಾರಂಭಿಸೋಣವೇ? ಓಕೆ. ನಾನೀಗ ಎ ಮನೆಯ ಬೀಕರ್ಗೆ ಏನು ಮಾಡ್ತಾ ಇದ್ದೇನೆ? ನಾನೀಗ ನೀರನ್ನು ಸೇರಿಸ್ತಾ ಇದ್ದೇನೆ. ಬಿ ಮನೆಯ ಬೀಕರ್ಗೆ ಕೂಡ ನಾನು ನೀರನ್ನು ಸೇರಿಸ್ತಾ ಇದ್ದೇನೆ. ನೆಕ್ಸ್ಟು ಸಿ ಮನೆಯ ಬೀಕರ್ಗೆ ಕೂಡ ನಾನು ಏನು ಮಾಡ್ತಾ ಇದ್ದೀನಿ? ನೀರನ್ನು ಏನು ಮಾಡ್ತಾ ಇದ್ದೀನಿ? ಸೇರಿಸ್ತಾ ಇದ್ದೇನೆ. ಸಿ ಮನೆಯ ಬೀಕರ್ನಲ್ಲಿ ಕೂಡ ನಾನೀಗ ನೀರನ್ನು ತೆಗೆದುಕೊಂಡಿದ್ದೇನೆ. ಹಾಗಾದರೆ ಈಗ 3 ಮನೆಯ ಬೀಕರ್ಗಳಿಗೆ ನಾನು ಏನು ಮಾಡಿದ್ದೇನೆ? ಈಗ ನೀರನ್ನು ಹಾಕಿದ್ದೇನೆ. ಈಗ ಪ್ರತಿ ಮನೆಯಿಂದ ತಂದಿರತಕ್ಕಂತಹ ಬೀಕರ್ಗಳಿಗೆ ಟೀ ಪೌಡರ್ನ ಏನು ಮಾಡ್ತಾ ಇದ್ದೇನೆ? ನಾನೀಗ ಸೇರಿಸ್ತೇನೆ ಮಕ್ಕಳೇ. ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಯಾವುದೇ ರೀತಿಯಲ್ಲಿ ಅಲ್ಲಿ ಬಣ್ಣ ಬಿಡುಗಡೆ ಮಾಡುತ್ತಾ ಅಂತಕ್ಕಂಥದ್ದನ್ನು ಏನು ಮಾಡ್ಬೇಕು? ನಾವೀಗ ಪರೀಕ್ಷಿಸೋಣ. ನೋಡ್ರಿ ಮಕ್ಕಳೇ, ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಬಣ್ಣವನ್ನು ಬಿಡುಗಡೆ ಮಾಡ್ತಾ ಇದೆಯಾ ಮಕ್ಕಳೇ? ನೋಡ್ರಿ, ಈಗ ಎ ಮನೆಯ ಟೀ ಪೌಡರನ್ನು ಏನು ಮಾಡ್ತಾ ಇದ್ದೀನಿ? ಎ ಬೀಕರ್ಗೆ ಏನು ಮಾಡ್ತಾ ಇದ್ದೇನೆ? ಸೇರಿಸ್ತಾ ಇದ್ದೇನೆ. 1ನೇ ಬೀಕರ್ಗೆ ನಾನು ಟೀ ಪೌಡರ್ನ ಹಾಕ್ತಾ ಇದ್ದೀನಿ. ನೋಡ್ರಿ ಮಕ್ಕಳೇ, ಅಲ್ಲೇನಾದ ಆಗ್ತಾ ಇದೆ ಅಂತಕ್ಕಂಥ ನೀವೇ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಟೀ ಪೌಡ್ರ್ ಏನಾಗ್ತಾ ಇದೆ? 1ನೇ ಮನೆಯ ಟೀ ಪೌಡ್ರು ತಣ್ಣನೆಯ ನೀರಿನಲ್ಲಿ ಏನಾಗ್ತಾ ಇದೆ? ಬಣ್ಣವನ್ನು ಬಿಡ್ತಾ ಇದೆ. ಈಗ ನೋಡ್ರಿ, 2ನೇ ಮನೆಯ ಟೀ ಪೌಡರ್ನ 2ನೇ ಬೀಕರ್ಗೆ ನಾನೇನು ಮಾಡ್ತಾ ಇದ್ದೀನಿ? ಸೇರಿಸ್ತಾ ಇದ್ದೇನೆ ಮುದ್ದು ಮಕ್ಕಳೇ. ನೋಡ್ರಿ, ಬಹಳ ಜಾಗೃತಿಯಿಂದ ನೀವು ಇದನ್ನು ಅಬ್ಸರ್ವ್ ಮಾಡ್ರಿ. ಏನು ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಏನು ಮಾಡ್ರಿ? ನೀವು ಗುರುತಿಸ್ಬೇಕು ಮಕ್ಕಳೇ. ನೋಡ್ರಿ, 2ನೇ ಮನೆಯ ಟೀ ಪೌಡರನ್ನು ಕೂಡ ನಾನು ಬೀಕರ್ಗೆ ಹಾಕ್ತಾ ಇದ್ದೇನೆ. ಇಲ್ಲಿ ಏನಾಗ್ತಾ ಇದೆ? ಆ ಟೀ ಪೌಡರು ತಣ್ಣನೆಯ ನೀರಿನಲ್ಲಿ ಏನಾಗ್ತಾ ಇದೆ? ಬಣ್ಣವನ್ನು ಬಿಡುಗಡೆ ಮಾಡ್ತಾ ಇದೆ. ಎಸ್, ಈಗ ನಾನು 3ನೇ ಮನೆಯ ಟೀ ಪೌಡರನ್ನು ಬೀಕರ್ಗೆ ಸೇರಿಸ್ತಾ ಇದ್ದೇನೆ. ನೋಡ್ರಿ, ಏನಾದರೂ ಬದಲಾವಣೆ ಆಗ್ತಾ ಇದೆನಾ? ನೋಡ್ರಿ ಮಕ್ಕಳೇ, ಗಮನ ಬಿಟ್ಟು ನೋಡಿ. 3ನೇ ಮನೆಯ ಟೀ ಪೌಡರನ್ನು ನಾನೀಗ 3ನೇ ಬೀಕರ್ಗೆ ಏನು ಮಾಡ್ತಾ ಇದ್ದೀನಿ? ಸೇರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ? ನೋಡಿ, 3ನೇ ಮನೆಯ ಟೀ ಪೌಡ್ರನ್ನ ನಾನು ಈಗ 3ನೇ ಬೀಕರ್ಗೆ ಸೇರಿಸಿದ್ದೀನಿ. ಅಲ್ಲೇ ಯಾವುದೇ ರೀತಿಯ ಬಣ್ಣ ಬಿಡುಗಡೆ ಆಗ್ತಾ ಇಲ್ಲ ಟೀ ಪೌಡ್ರಿಂದ. ಹಾಗಾದರೆ
ಈ ಒಂದು ಚಟುವಟಿಕೆಯಿಂದ ನಮ್ಗೆ ಏನು ತಿಳಿದು ಬರ್ತಾ ಇದೆ ಮಕ್ಕಳೇ, ಎ ಮನೆ ಮತ್ತು ಬಿ ಮನೆಯಿಂದ ತಂದಿರತಕ್ಕಂಥ ಟೀ ಪೌಡರ್ಗಳು ತಣ್ಣನೆಯ ನೀರಿನಲ್ಲಿ ಏನ್ ಮಾಡ್ತಾ ಇದ್ದಾವೆ, ಬಣ್ಣವನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ. ಅಂದ್ರೆ ಎ ಮತ್ತು ಬಿ ಮನೆಯಿಂದ ತಂದಿರುವಂತಹ ಟೀ ಪೌಡರ್ಗಳು ಕಲಬೆರಕೆಗೊಂಡಿವೆ. ಅಂದ್ರೆ ಇವು ತಮ್ಮ ಗುಣಮಟ್ಟವನ್ನ ಏನ್ ಮಾಡಿದವ್ರಿ, ಕಳೆದುಕೊಂಡಿದ್ದಾವ. ಆದರೆ ಸಿ ಮನೆಯಿಂದ ತಂದಿರತಕ್ಕಂತಹ ಟೀ ಪೌಡರು ತಣ್ಣನೆಯ ನೀರಿನಲ್ಲಿ ಯಾವುದೇ ರೀತಿಯ ಬಣ್ಣವನ್ನ ಏನ್ ಮಾಡಿಲ್ಲ, ಅದು ಬಿಡುಗಡೆ ಮಾಡಿಲ್ಲ. ಹಾಗಾದ್ರೆ ಸಿ ಮನೆಯಿಂದ ತಂದಿರುವಂತಹ ಟೀ ಪೌಡರ್ ಏನಾಗೈತ್ರಿ, 100% ಶುದ್ಧವಾಗಿದೆ. ಆದರೆ ಎ ಮತ್ತು ಬಿ ಮನೆಯಿಂದ ತಂದಿರುವಂತಹ ಟೀ ಪೌಡರ್ಗಳು ಕಲಬೆರಕೆಗೊಂಡಿವೆ. ಅಂದ್ರೆ ಅದಕ್ಕೆ ಏನ್ ಮಾಡಿದ್ದಾರೆ, ಬಣ್ಣವನ್ನು ಸೇರಿಸಿದ. ಮಕ್ಕಳೇ, ಕಲಬೆರಕೆಯನ್ನು ಮಾಡುವ ಉದ್ದೇಶವೇನು? ಲಾಭವನ್ನ ಹೆಚ್ಚಿಸುವ ಸಲುವಾಗಿ. ಹಾಗಾದ್ರೆ ಯಾವ ರೀತಿ ಕಲಬೆರಕೆಯನ್ನು ಮಾಡ್ತಾರೆ? ಈಗ ನೋಡ್ರಿ, ಒಬ್ಬ ವ್ಯಕ್ತಿಯ ಎಮ್ಮೆ 2 ಲೀಟರ್ ಹಾಲನ್ನ ಕೊಟ್ರೆ ಆತನು ಡೈರಿಗೆ 3 ಲೀಟರ್ ಹಾಲನ್ನ ಹಾಕ್ತಾನೆ ಅಥವಾ ಮಾರಾಟವನ್ನು ಮಾಡ್ತಾನೆ. ಹಾಗಾದ್ರೆ 1 ಲೀಟರ್ ಏನ್ ಮಾಡಿದ ಅವನು, ಅಲ್ಲಿ ಆ 2 ಲೀಟರ್ ಹಾಲಿಗೆ ನೀರನ್ನ ಸೇರಿಸುವುದರ ಮೂಲಕ ಲಾಭವನ್ನ ಏನ್ ಮಾಡಿದ, 3 ಲೀಟರ್ ಹಾಲನ್ನ ಮಾರಿ ಆತ ಲಾಭವನ್ನು ಹೆಚ್ಚಿಸಿಕೊಳ್ತಾನೆ. ಅದೇ ರೀತಿಯಾಗಿ ಜೇನುತುಪ್ಪಕ್ಕೆ ಬೆಲ್ಲದ ನೀರನ್ನ ಸೇರಿಸುವುದರ ಮೂಲಕ ಕಲಬೆರಕೆಯನ್ನು ಮಾಡ್ತಾರೆ. ಉಪ್ಪಿಗೆ ಕಲ್ಲನ್ನ ಮಿಶ್ರಣವನ್ನು ಮಾಡಿ ಕಲಬೆರಕೆಯನ್ನು ಮಾಡ್ತಾರೆ. ಆಮೇಲೆ ಬೆಣ್ಣೆಗೆ ಮೈದಾವನ್ನ ಮಿಶ್ರಣ ಮಾಡೋದರ ಮೂಲಕ ಕಲಬೆರಕೆಯನ್ನು ಮಾಡ್ತಾರೆ. ಆದ್ರೆ ಮತ್ತೆ ಟೀ ಪೌಡರ್ಗೆ ಏನ್ ಮಾಡ್ತಾರೆ, ಕಟ್ಟಿಗೆಯ ಪುಡಿಯನ್ನ ಮಿಶ್ರಣ ಮಾಡಿ ಅದಕ್ಕೆ ಬಣ್ಣವನ್ನ ಸೇರಿಸುತ್ತಾರೆ. ಇಂತಹ ಕೆಲಸವನ್ನ ಮಾಡಿ ಕಲಬೆರಕೆಯನ್ನ ಮಾಡಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಹಾರದ ಗುಣಮಟ್ಟವನ್ನ ಏನ್ ಮಾಡ್ತಾರ, ಕಡಿಮೆ ಮಾಡ್ತಾರ. ಅವುಗಳ ಪರಿಶುದ್ಧತೆಯನ್ನು ಕೂಡ ಏನ್ ಮಾಡ್ತಾರ, ಹಾಳು ಮಾಡ್ತಾರ. ಹಾಗಾದ್ರೆ ನಾವು ಏನಾಗಿರ್ಬೇಕ್ರಿ, ಗ್ರಾಹಕರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮಾರುಕಟ್ಟೆಯಲ್ಲಿ ಸಿಗುವಂತಹ ಇಂತಹ ಕಲಬೆರಕೆ ವಸ್ತುಗಳನ್ನ ಖರೀದಿಸದೆ ನಾವೇನ್ ಮಾಡ್ಬೇಕ್ರಿ, ಪರಿಶುದ್ಧವಾಗಿರುವಂತಹ ವಸ್ತುಗಳನ್ನ ಮಾರುಕಟ್ಟೆಯಿಂದ ಖರೀದಿಸಿಕೊಂಡು ಬರಬೇಕು. ಅಂದಾಗ ಮಾತ್ರ ನಾವು ಆರೋಗ್ಯವಾಗಿ ಇರಲು ಸಾಧ್ಯ. ಈ ರೀತಿ ಕಲಬೆರಕೆಯಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ನಾವು ಪ್ರತಿನಿತ್ಯ ಸೇವಿಸುವುದರಿಂದ ಇವು ನಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತವೆ. ಆದ್ದರಿಂದ ನಾವು ಶುದ್ಧವಾಗಿರುವಂತಹ ವಸ್ತುಗಳನ್ನೇ ಖರೀದಿಸಿ ದಿನನಿತ್ಯ ಜೀವನದಲ್ಲಿ ಬಳಸಬೇಕು. ಹಾಗಾದ್ರೆ ಈ ಚಟುವಟಿಕೆ ಮೂಲಕ ನೀವು ಇವತ್ತು ಒಂದು ಹೊಸ ವಿಚಾರಗಳನ್ನ ತಿಳ್ಕೊಂಡಿದ್ದೀರಲ್ಲ ಮಕ್ಕಳೇ. ಹಾಗಾದ್ರೆ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.